ಜಿಬಿಎ ಅಧಿಕಾರಿಗಳ ಗಾರ್ಬೇಜ್ ಟೆರರಿಸಂಗೆ ಇದೀಗ ಜನಸಾಮಾನ್ಯರು ಬೆಂಡಾಗಿದ್ದಾರೆ. ಕಸ ಎತ್ತೋಕೆ ಯೋಗ್ಯತೆ ಇಲ್ಲ, ದಂಡ ಹಾಕೋಕ್ ಬರ್ತೀರಾ ಅಂತ ಜನರು ಇದೀಗ ಹರಿಹಾಯ್ದಿದ್ದಾರೆ. ಜಿಬಿಎ ಅಧಿಕಾರಿಗಳೇ ಜನಸಾಮಾನ್ಯರನ್ನ ಇನ್ಯಾವ ಮಟ್ಟಕ್ಕೆ ಕಾಡ್ತೀರಾ? ಕಸ ಎತ್ತೋಕೆ ಯೋಗ್ಯತೆ ಇಲ್ಲ, ದಂಡ ಹಾಕೋಕ್ ಬರ್ತೀರಾ? ಸರಿಯಾಗಿ ಕಸ ಎತ್ತೋಕೆ ಆಗದವರು ದಂಡದ ಅಸ್ತ್ರ ಹಿಡಿಯೋದು ನಾಚಿಕೆಗೇಡು. ಚೇಷ್ಟೆ ಮಾಡೋದ್ರಲ್ಲಿ ನಂಬರ್ 1 ನೀವು, ಕೆಲಸ ಮಾಡೋದ್ರಲ್ಲಿ ಬಿಗ್ ಝೀರೋ ಅಂತ ಬೆಂಗಳೂರಿನ ಜನ ಹೇಳ್ತಿದ್ದಾರೆ. ಮನೆಯಿಂದಲೂ ವಸೂಲಿ ಮಾಡಿಸೋಕೆ ಹೊಸ ಸ್ಕೆಚ್ ಹಾಕಿದ್ದಾರಾ? ಹಾಗಾದ್ರೆ ಕೋಟಿ ಕೋಟಿ ನುಂಗೋ ಗಾರ್ಬೇಜ್ ಮಾಫಿಯಾ ಮೇಲೆ ಇದೀಗ ಕ್ರಮ ಕೈಗೊಳ್ಳೋ ತಾಕತ್ತಿಲ್ವಾ ಸರ್ಕಾರಕ್ಕೆ? ನಿಮ್ಮ ಗಾರ್ಬೇಜ್ ಟೆರರಿಸಂ ಹೀಗೆ ಇದ್ರೆ ಜನ ರೋಡಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ರಾತ್ರಿ ವೇಳೆ ರಸ್ತೆಯಲ್ಲಿ ಕಸ ಇದ್ರೂ ಕೂಡ ಬಂದು ಯಾರೂ ನೋಡಲ್ಲ. ಆದ್ರೆ ಇದೀಗ ನಮ್ಗೆ ಫೈನ್ ಹಾಕಕ್ ಬರ್ತೀರಾ ಅಂತ ಬೆಂಗಳೂರಿನ ಜನ ಕೂಗಾಡ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟೋ ಜನರಿಗೆ ನೀವು ಕೊಡೋ ಗಿಫ್ಟ್ ಈ ದಂಡದ ಬೆದರಿಕೆನ ಹಾಗಾದ್ರೆ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಬಡವರ ರಕ್ತ ಹೀರೋಕೆ ಈ ಗಾರ್ಬೇಜ್ ಟೆರರಿಸಂ ಅನ್ನ ನೀವು ಶುರು ಮಾಡಿದ್ದ ಅಂತ ಜನ ಕೇಳ್ತಿದ್ದಾರೆ. ಜಿಬಿಎ ಅಧಿಕಾರಿಗಳೇ ಜನಸಾಮಾನ್ಯರನ್ನ ಇನ್ಯಾವ ಮಟ್ಟಕ್ಕೆ ಕಾಡ್ತೀರಾ ಹಾಗಾದ್ರೆ? ಮನೆಯಿಂದಲೂ ವಸೂಲಿ ಮಾಡಿಸೋಕೆ ಹೊಸ ಸ್ಕೆಚ್ ಹಾಕಿದ್ದಾರಾ? ಹಾಗಾದ್ರೆ ಜಿಬಿಎ ಅಧಿಕಾರಿಗಳು ಕೋಟಿ ಕೋಟಿ ನುಂಗೋ ಗಾರ್ಬೇಜ್ ಮಾಫಿಯಾ ಮೇಲೆ ಕ್ರಮ ಕೈಗೊಳ್ಳೋ ತಾಕತ್ತಿಲ್ವಾ ಹಾಗಾದ್ರೆ ಸರ್ಕಾರಕ್ಕೆ? ನಿಮ್ಮ ಗಾರ್ಬೇಜ್ ಟೆರರಿಸಂ ಹೀಗೆ ಇದ್ರೆ ಜನ ರೋಡಿಗಿಳಿದು ಹೋರಾಟವನ್ನ ಮಾಡಬೇಕಾಗುತ್ತೆ. ಹಾಗೇನೆ ರೋಡಿಗೆ ಕಸ ಎಸೆಯೋದು ಫಿಕ್ಸ್ ಆಗುತ್ತೆ. ನೋಡ್ತಾ ಇರಿ, ರಾತ್ರಿ ವೇಳೆ ರಸ್ತೆಯಲ್ಲಿ ಕಸ ಬಿದ್ರೆ ಅದಕ್ಕೆ ಬಿಬಿಎಂಪಿಯೇ ನೇರ ಹೊಣೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇನ್ಮುಂದೆ ಕಸವನ್ನ ವಿಂಗಡಿಸಿ ನೀಡದಿದ್ರೆ ದಂಡ ಬೀಳುತ್ತಂತೆ. ಮೊದಲ ಬಾರಿ ತಪ್ಪು ಮಾಡಿದ್ರೆ 500 ರೂಪಾಯಿ, ಎರಡನೇ ಬಾರಿ ತಪ್ಪು ಮಾಡಿದ್ರೆ 1000 ರೂಪಾಯಿ ದಂಡ ಬೀಳುತ್ತಂತೆ. ಪದೇ ತಪ್ಪು ಮಾಡಿದ್ರೆ ಮನೆ ಮಾಲೀಕನ ವಿರುದ್ಧ ದೂರನ್ನ ನೀಡಲಾಗುತ್ತಂತೆ. ಏಪ್ರಿಲ್ 1ರಿಂದ ಕಟ್ಟುನಿಟ್ಟಾಗಿ ರೂಲ್ಸ್ ಜಾರಿಯಾಗುತ್ತೆ ಅಂತ ಇದೆ ಜಿಬಿಎ. ಇದೀಗ ಜಿಬಿಎ ಹೊಸ ರೂಲ್ಸ್ ಒಂದನ್ನ ತಂದಿದೆ. ಇನ್ಮುಂದೆ ಕಸವನ್ನ ವಿಂಗಡಣೆ ಮಾಡದಿದ್ರೆ ದಂಡ ಬೀಳುವುದು ಗ್ಯಾರಂಟಿ ಅಂತ ಇದೆ ಜಿಬಿಎ. ಮೊದಲ ಬಾರಿ ನೀವು ಕಸವನ್ನ ವಿಂಗಡಣೆ ಮಾಡದಿದ್ರೆ 500 ರೂಪಾಯಿ, ಹಾಗೇನೆ ಎರಡನೇ ಬಾರಿ 1000 ರೂಪಾಯಿ. ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮೇಲೆ ಸರಿಯಾದ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ. ಹಾಗೇನೆ ನಿಮ್ಮ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಲಾಗುತ್ತೆ ಅಂತ ಜಿಬಿಎ ಹೇಳ್ತಾ ಇದೆ. ಮೊದಲ ಬಾರಿ ತಪ್ಪು ಮಾಡಿದ್ರೆ 500 ರೂಪಾಯಿ ದಂಡ, ಎರಡನೇ ಬಾರಿ ತಪ್ಪು ಮಾಡಿದ್ರೆ 1000 ರೂಪಾಯಿ ದಂಡ ಬೀಳಲಿದೆ. ಹಾಗಾದ್ರೆ ಪದೇ ತಪ್ಪು ಮಾಡಿದ್ರೆ ಮನೆ ಮಾಲೀಕನ ವಿರುದ್ಧವೇ ದೂರನ್ನ ನೀಡಲಾಗುತ್ತಂತೆ. ಏಪ್ರಿಲ್ 1ರಿಂದ ಕಟ್ಟುನಿಟ್ಟಾಗಿ ರೂಲ್ಸ್ ಜಾರಿಯಾಗುತ್ತೆ ಅಂತ ಇದೆ ಜಿಬಿಎ. ಇನ್ಮುಂದೆ ಕಸ ವಿಂಗಡಿಸಿ ನೀಡದಿದ್ರೆ ದಂಡ ವಿಧಿಸಲಾಗುತ್ತಂತೆ. ಮೊದಲ ಬಾರಿ ತಪ್ಪು ಮಾಡಿದ್ರೆ 500 ರೂಪಾಯಿ, ಎರಡನೇ ಬಾರಿ ತಪ್ಪು ಮಾಡಿದ್ರೆ 1000 ರೂಪಾಯಿ. ಇದು ಹೀಗೆ ಮುಂದುವರೆದ್ರೆ ಮನೆ ಮಾಲೀಕನ ವಿರುದ್ಧ ದೂರನ್ನ ನೀಡಲಾಗುತ್ತಂತೆ.